ಸರ್ಕಾರಿ ನೌಕರರಿಗೆ ಮತ್ತೊಂದು ಶಾಕ್ ಕೊಟ್ಟ ಡಿಕೆ ಶಿವಕುಮಾರ್. ಇನ್ಮೇಲೆ ಸರ್ಕಾರಿ ನೌಕರರ ಕಳ್ಳಾಟಕ್ಕೆ ಬ್ರೇಕ್ ಬೀಳುತ್ತೆ. ಸರ್ಕಾರಿ ನೌಕರರ ಕಳ್ಳಾಟಕ್ಕೆ ಬ್ರೇಕ್. ಡಿಕೆ ಶಿವಕುಮಾರ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಕಚೇರಿ ಹಾಜರಾತಿ ಕಡ್ಡಾಯ ಮಾಡಿದ ರಾಜ್ಯ ಸರ್ಕಾರ. ಹಾಜರಾತಿ ಕಡ್ಡಾಯ ಮಾಡಿ ಮೂಗುದಾರ ಹಾಕಿದ ಸಿಎಂ. ಯಾವಾಗ ಬೇಕಾವಾಗ ಬರುವಾಗಿಲ್ಲ ಕಚೇರಿಗಳಿಗೆ. ನೌಕರರು ಕಡ್ಡಾಯವಾಗಿ ಸಮಯಕ್ಕೆ ಸರಿಯಾಗಿ ಬರಬೇಕು. ಕರ್ತವ್ಯ ಮೊಬೈಲ್ ಆಪ್ನಲ್ಲಿ ನಿತ್ಯ ಹಾಜರಾತಿ ಹಾಕಲೇಬೇಕು. ಇನ್ನು ನೋಂದಣಿ ಆಗಿಲ್ಲ 7,13,935 ನೌಕರರು. ನೋಂದಣಿ ಆಗದ ನೌಕರರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಸರ್ಕಾರಿ ನೌಕರರು ಸರ್ಕಾರಿ ಕೆಲಸ ಅಲ್ವಾ, ಯಾವಾಗ ಬೇಕಾವಾಗ ಹೋದ್ರೆ ಆಗುತ್ತೆ, ಯಾವಾಗ ಬೇಕಾವಾಗ ಬಂದ್ರೆ ಆಗುತ್ತೆ. ಬೆಳಗ್ಗೆ 10 ಗಂಟೆಗೆ ಹಾಜರಿರಬೇಕು ಅಂದರೆ ಏನೋ ಮಧ್ಯಾಹ್ನ ಒಂದು ಆರಾಮಾಗಿ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಣ, ಆಮೇಲೆ ಸಾಯಂಕಾಲ ಒಂದು 4-5 ಗಂಟೆ ಅಂದರೆ ವಾಪಸ್ ಬಂದುಬಿಡೋಣ ಅನ್ನೋ ಈ ರೀತಿಯಾಗಿ ಕಳ್ಳಾಟಗಳು ಹೆಚ್ಚಾಗಿ ಆಗ್ತಾ ಇರುತ್ತೆ. ಯಾವುದಾದ್ರೂ ನೀವು ಒಂದು ಕಚೇರಿಗೆ ಹೋಗಿ ನೋಡಿ, ಮಿನಿ ವಿಧಾನಸೌಧ ಆಗಿರ್ಬೋದು, ಈ ತಾಲೂಕುಗಳ ವ್ಯಾಪ್ತಿಗೆ ಬರುವಂಥದ್ದು, ಅಥವಾ ಗ್ರಾಮ ಪಂಚಾಯಿತಿಯಲ್ಲೇ ಆಗಿರ್ಬೋದು, ಅಥವಾ ಬೇರೆಡೆ ಯಾವುದೋ ಒಂದು ತಹಸೀಲ್ದಾರ್ ಆಫೀಸ್ ಇದೆ ಅಂತ ನೋಡೋಣ, ಅಲ್ಲಿ ಸಾಹೇಬ್ರಿನ್ನೂ ಬಂದೇ ಇಲ್ಲ. ಟೈಮ್ ಆಗಿರುತ್ತೆ ಸಾಹೇಬ್ರಂದು, ಆದರೆ ಸಾಹೇಬ್ರಿನ್ನೂ ಬಂದೇ ಇಲ್ಲ. ಈ ರೀತಿಯಾಗಿ ಹೇಳಿಕೆಗಳನ್ನು ಕೇಳಿ 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 ಜನ ಸುಸ್ತಾಗಿ ಹೋಗಿದ್ದಾರೆ. ಆದರೆ ಇನ್ನು ಮುಂದೆ ಹಂಗಿಲ್ಲ. ಕಡ್ಡಾಯವಾಗಿ ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕು, ಕಂಪಲ್ಸರಿ. ಕಳ್ಳಾಟವನ್ನು ಆಡುವಂತಿಲ್ಲ. ಆ್ಯಪ್ನಲ್ಲಿ ಸಮಯಕ್ಕೆ ಸರಿಯಾಗಿ ಅಲ್ಲಿ ಹಾಜರಾಗಬೇಕು. ಅದು ಕೂಡ ಇನ್ನು ಮುಂದೆ ಏನಾಗುತ್ತೋ, ಸರ್ವರ್ ಸಮಸ್ಯೆ ಇದೆ ಅಥವಾ ಅದಿದೆ ಇದಿದೆ. ಈಗ ಟೀಚರ್ಸ್ಗಳಿಗೆಲ್ಲ ಕಡ್ಡಾಯ ಆಗಿದೆಯಲ್ಲ, ಅವ್ರು ಹೇಳ್ತಾರೆ ಸರ್ವರ್ ಸಮಸ್ಯೆ ಆಗುತ್ತೆ, ಅದನ್ನು ಹಾಕೋದ್ರಲ್ಲೇ 1/2 ಅವರ್ ಹೋಗ್ಬಿಡುತ್ತೆ, ಒಂದು ಪೀರಿಯಡೇ ಮುಗಿದು ಹೋಗ್ಬಿಡುತ್ತೆ ಮಕ್ಕಳಿಗೆ ನಾವು ಟೀಚಿಂಗ್ ಮಾಡೋ ಇದರಲ್ಲಿ. ಆ ರೀತಿ ಸಮಸ್ಯೆ ಆಗ್ತಿದೆ, ಅದನ್ನು ಬಂದ್ ಮಾಡಿಬಿಡಬೇಕು ಅಂತ. ಹಾಗೆ ಇವ್ರು ಏನು ತೆಗೆದುಕೊಂಡು ಬರ್ತಾರೆ, ಕರ್ತವ್ಯ ಮೊಬೈಲ್ ಆ್ಯಪ್ನಲ್ಲಿ ನಿತ್ಯ ಹಾಜರಾತಿಯನ್ನು ಹಾಕಲೇಬೇಕು. ಇನ್ನು ನೋಂದಣಿ ಆಗಬೇಕಾದಂಥ ನೌಕರರ ಸಂಖ್ಯೆ ಇದೆ 7,13,935 ನೌಕರರ ಆಗಬೇಕು. ಅವ್ರಿಗೂ ಕೂಡ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಯಾರು ಕೂಡ ರೀಸನ್ಸ್ಗಳನ್ನ ಹೇಳೋ ಆಗಿಲ್ಲ. ಈಗ ಯಾವುದೇ ಒಂದು ಖಾಸಗಿ ಸಂಸ್ಥೆ ಆಯಿತು ಅಂತ ಅಂದರೆ ಸಮಯಕ್ಕೆ ಸರಿಯಾಗಿ ಬಂದು ಪಂಚಿಂಗ್ ಹಾಕ್ಬೇಕಪ್ಪ, ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು, ಇಷ್ಟು ಅವರ್ ಕಂಪ್ಲೀಟ್ ಆಗಬೇಕು ನಮ್ಮದು ವರ್ಕ್ದು ಅನ್ನುವಂಥದ್ದು ಇರುತ್ತೆ. ಅದನ್ನೇ ಈಗ ಸರ್ಕಾರ ಮಾಡ್ತಾ ಇರುವಂಥದ್ದು. ನೀವು ನೋಡಿ, ಹಿಂದೆ ನಮ್ಮ ಹಿರಿಯರಿಗೆ ಮಾತಾಡುವಂಥದ್ದಾಗೆ ಸರ್ಕಾರಿ ಕೆಲಸನ ಬಿಡಿ, ಯಾವಾಗ ಬಂದರೂ ಆಗುತ್ತೆ, ಯಾವಾಗ ಹೋದ್ರೂ ಆಗುತ್ತೆ, ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ, ಅವ್ರು ಮಾಡಿದ್ದೇ ಆಟ, ಅವ್ರು ಆಡಿದ್ದೇ ಆಟ ಅಲ್ಲಿ. ಸೊ ಹಾಗಾಗಿ ಇದಕ್ಕೆಲ್ಲ ಇನ್ನು ಮುಂದೆ ಬ್ರೇಕ್. ಸಮಯಕ್ಕೆ ಸರಿಯಾಗಿ ಹಾಜರಾಗಬೇಕು ಕೆಲಸಕ್ಕೆ. ಲಾಗಿನ್ ವ್ಯವಸ್ಥೆ ಇರುತ್ತೆ, ಆ ಲಾಗಿನ್ ಆಗಬೇಕು ಕರ್ತವ್ಯ ಮೊಬೈಲ್ ಆ್ಯಪ್ನಲ್ಲಿ. ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ಇದನ್ನು ಪಾಲನೆ ಮಾಡಲೇಬೇಕಂತ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಾಕಷ್ಟು ಈ ಹಳ್ಳಿಗಳಲ್ಲಿ ಏನು ನಿಯರ್ ಬೈ ತಾಲೂಕು ವೈಸು ಏನು ತಹಸೀಲ್ದಾರ್ ಆಫೀಸ್ಗಳಾಗಿರ್ಬೋದು, ಮಿನಿ ವಿಧಾನಸೌಧ ಅಂತ ಇರುತ್ತೆ, ಅವುಗಳಾಗಿರ್ಬೋದು, ಅಲ್ಲೆಲ್ಲ ಈ ರೀತಿಯಾಗಿ ಜಾಸ್ತಿ ನಡೆಯುತ್ತೆ. ಜನ ಹೋಗಿ ಕಾದು 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 ಸುಸ್ತಾಗಿ ಅಲದಾಡ್ತಾರೆ ಜನಗಳನ್ನು, ಕಚೇರಿಗೆ ಮನೆಗೆ ಹಾಗಾಗುತ್ತೆ. ಸೊ ಇದಕ್ಕೆಲ್ಲ ಬ್ರೇಕ್ ಕೊಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕು.